ಕೆಲವೊಬ್ಬರಿಗೆ ಮಾತ್ರ ಗೊತ್ತು ಈ ಜಾಗ. ನಾವಿಲ್ಲಿ ಬರ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬಂದಿರೋದು ನಮ್ಮ ಹರಿಹರದಲ್ಲಿರೋ ಶ್ರೀ ಗುರು ಕೊಟ್ಟೂರೇಶ್ವರ ಬೇಕ್ರಿ ಅಂದರೆ K2B ಬೇಕ್ರಿಗೆ. ಸ್ವಲ್ಪ ಏನೋ ತೊಗೊಳೋದಿತ್ತು, ತೊಗೊಂಡು ಅದನ್ನು ಯಾಕೆ ತಗೊಂಡೆ, ಯಾರಿಗೆ ತೊಗೊಂಡೆ ಅಂತ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದಲೆ. ಆನ್ವೇರಿಗೆ ಹೋಗ್ತಾ ಹಾಗೆ ಆನ್ ದ ವೇ ಯಾವ್ಯಾವ ಊರೆಲ್ಲ ಕಾಣಿಸುತ್ತೆ, ಅಲ್ಲಿ ಏನೆಲ್ಲ ಪ್ರಸಿದ್ಧಿಯಾಗಿವೆ ಅಂತ ತೋರಿಸ್ತೀನಿ ಬನ್ನಿ. ಹೋಗ್ತಾ ಇರುವಾಗ ತುಂಬ ಗಾಳಿ ಅಂದರೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಎಷ್ಟು ಸ್ವಲ್ಪನಾದರೂ ವಿಡಿಯೋ ಮಾಡ್ಕೊಳೋಣ ಅಂದರೆ ಆಗ್ತಿಲ್ಲ. ಅದರಲ್ಲೂ ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ನಾವು ಹೋಗ್ತಿರೋದು ಈಗ ಫಸ್ಟ್ನೇ ಪ್ಲೇಸ್ ಸಿಗ್ತಾ ಇರೋದು ಮಲೆಬೆನ್ನೂರು ಪಕ್ಕ ಕುಂಬ್ಳೂರಿನಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದು. ನಾನು ತುಂಬ ದಿವಸದ ಮೇಲೆ ಬರ್ತಾ ಇದ್ದೀನಿ. ನೀವೆಲ್ಲರೂ ಫ್ರೀ ಮಾಡಿಕೊಂಡು ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಬಂದು ಹೋಗಿ, ತುಂಬ ಚೆನ್ನಾಗಿದೆ. ದೇವಸ್ಥಾನಗಳಿಗೆಲ್ಲ ನಾವು ಅಂದ್ಕೊಂಡಿದ್ದ ದಿವಸನೇ ಹೋಗ್ತೀವಿ ಅನ್ನೋದು ಸುಳ್ಳು. ದೇವರಿಗೆ ನಮ್ಮನ್ನು ಕರೆಸ್ಕೋಬೇಕು ಅಂತ ಯಾವಾಗ ಅನಿಸುತ್ತೋ ಅದು ಎಲ್ಲಿ ಯಾವಾಗ ಅಂತ ಹೇಳೋಕ್ಕಾಗಲ್ಲ. ನಾವು ಖಂಡಿತ ಹೋಗ್ತೀವಿ, ದರ್ಶನ ಮಾಡೇ ಮಾಡ್ತೀವಿ. ಯಾಕಂದರೆ ಇವತ್ತು ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬನ್ನಿ ಈಗ ದರ್ಶನ ಮಾಡೋಣ. ನನ್ನ ಜೊತೆ ಸೇರಿ ನೀವು ಎಲ್ಲರೂ ದರ್ಶನ ಮಾಡಿ, ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮೂರ ದೇವಸ್ಥಾನ ಹೇಗಿದೆ ಅಂತ ಹೇಳಿ. ಅಲ್ಲಿ ವಿಡಿಯೋ ಫೋಟೋ ಅಲೋ ಇಲ್ಲ ಅಂತ ಹೇಳಿದರು. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿಂದ ನೆಕ್ಸ್ಟು ಇಲ್ಲಿ ಶ್ರೀ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಬಂದ್ವಿ, ಅಂದರೆ ಪಕ್ಕದ ಗರ್ಭಗುಡಿಯಲ್ಲಿ. ಹಾಗೆ ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲಿ ಪ್ರತಿನಿತ್ಯ ಬರುವ ಭಕ್ತಾದಿಗಳಿಗೆ ಪ್ರಸಾದ ಇರುತ್ತೆ ನೋಡಿರಿ. ಯಾರ್ಯಾರ್ದು ಹಣೆ ಬರದಲ್ಲಿ ಋಣ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ಊಟ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ನಾವು ಇಲ್ಲಿ ಬರ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ, ಇಲ್ಲಿ ಪ್ರಸಾದ ಸಿಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಫೈನಲ್ ಆಗಿ ಪ್ರಸಾದ ಸಿಕ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ತುಂಬ ಖುಷಿ ಆಯಿತು ದೇವ್ರದ್ದು ಸಿಕ್ಕಿದ್ದಕ್ಕೆ. ಸೊ ಸ್ವಲ್ಪ ಗೋಧಿ ಹುಗ್ಗಿ ಮತ್ತು ಪಲ್ಯ ಹಾಕ್ಸ್ಕೊಂಡು ತಿಂದ್ವಿ. ಅದಾದಮೇಲೆ ಪಲ್ಯ ಚೆನ್ನಾಗಿರೋದಕ್ಕೆ ಮತ್ತೆ ಪಲ್ಯ ಹಾಕ್ಸ್ಕೊಂಡು ಅನ್ನ ಸಾಂಬಾರು ಉಪ್ಪಿನಕಾಯಿ ನೆಂಚ್ಕೊಂಡು ಊಟ ಮಾಡಿ ಅಲ್ಲಿಂದ ಬಿಡಬೇಕಂತ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಮಧ್ಯಾಹ್ನ ಆಯಿತು. ಸೊ ನಾವು ಹೋಗ್ತಿರೋ ಊರಿಗೆ ತುಂಬ ಲೇಟ್ ಆಗುತ್ತೆ, ಹೋಗಿ ಮತ್ತೆ ವಾಪಸ್ ಬರಬೇಕಿತ್ತು. ಸೊ ನೋಡಿರಿ, ಇದು ಮಲೆಬೆನ್ನೂರು. ಈಗ ನೋಡ್ತಿರೋದು ಮಲೆಬೆನ್ನೂರು ಮುಂದ್ಗಡೆ ಇರೋ ಕೊಮಾರನಹಳ್ಳಿ. ಇದು ಕೆಲವೊಬ್ಬರಿಗೆ ಮಾತ್ರ ಗೊತ್ತು ಈ ಜಾಗ, ಯಾಕಂದರೆ ಇಲ್ಲಿ ಮಿರ್ಚಿ ಮಂಡಕ್ಕಿ ತುಂಬ ಫೇಮಸ್ಸು, ತುಂಬಾ ಚೆನ್ನಾಗಿರುತ್ತೆ. ಬಂದರೆ ಒಮ್ಮೆ ತಿಂದೋಗ್ರಿ. ಹಾಗೆ ಸ್ವಲ್ಪ ಮುಂದ್ಗಡೆ ಬಂದರೆ ಕೊಮಾರನಹಳ್ಳಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ನಮಗೂ ಕುರಿಗೂ ಅದು ಏನು ನಂಟು ಅನ್ನೋ ಗೊತ್ತಿಲ್ಲ. ನಾವೆಲ್ಲೇ ಹೊರಗಡೆ ಹೋಗಿ ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಮ್ಮ ಕಣ್ಣಿಗೆ ಬೀಳೋದೆ ಕುರಿಗಳ ಹಿಂಡು. ಈ ಸಲ ಎಲ್ಲಿ ಕಾಣಲಿಲ್ಲ ಅಂತ ಅಂದ್ಕೊಳೋಷ್ಟರಲ್ಲೇ ನೋಡ್ರಿ ಕುರಿಗಳ ಹೆಂಡೆಲ್ಲ ಬಂತು. ಅದು ನೋಡಿ ತುಂಬ ಖುಷಿ ಆಯಿತು. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಂಗೆ ಸಿಗೋ ಊರೇ ಹೊನ್ನಳ್ಳಿ. ಹೊನ್ನಳ್ಳಿಯಿಂದ ಮುಂದೆ ಬರೋದೇ ನಮ್ಮೂರು ಆನ್ವೇರಿ, ಅಂದರೆ ನಮ್ಮ ಅಕ್ಕರೂರು. ಫೈನಲ್ ಆಗಿ ಆನ್ವೇರಿ ಮುಟ್ಟಿದ್ವಿ ಅಂತೂ ಇಂತೂ. ಒಂದು ಬೆಳಗ್ಗೆ ಮನೆ ಬಿಟ್ಟವರು, ಇವಾಗ ಮಧ್ಯಾಹ್ನ ಆಯಿತು ಆನ್ವೇರಿ ಮುಟ್ಟೋಷ್ಟರೊಳಗೆ. ಈ ಕಡೆ ಎಲ್ಲ ಅಡಿಕೆ ಮರಗಳೇ ತುಂಬ ಜಾಸ್ತಿ, ಯಾಕಂದರೆ ಇಲ್ಲಿ ಅಡಿಕೆಗಳನ್ನೇ ಬೆಳೆಯೋದು ಈ ಕಡೆ ಸೈಡೆಲ್ಲ. ನಮ್ಮ ಅಕ್ಕರ ಊರಿಗೆ ನಾನು ಯಾವಾಗ ಬಂದ್ರೂ ಅವಳು ಅಡಿಕೆ ತುಂಬಾ ಕೊಟ್ಟು ಕಳಿಸ್ತಾಳೆ. ಈಗ ಕಾಣ್ತಾ ಇರೋ ಮನೆಯೇ ನಮ್ಮ ಅಕ್ಕರ ಮನೆ. ಫೈನಲಿ ಮನೆ ರೀಚ್ ಆದ್ವಿ. ನಾವು ಬೆಳಗ್ಗೆಯಿಂದ ಏನಕ್ಕೆ ಈ ಊರಿಗೆ ಬಂದ್ವಿ, ಯಾರನ್ನ ಕರ್ಕೊಂಡು ಹೋಗೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆಲ್ಲ ಇವಾಗ ಗೊತ್ತಾಗುತ್ತೆ. ಇವಳನ್ನ ನೋಡಿ ನಾನು 3 months ಆಯಿತು. ಇವಳು ನನ್ನನ್ನು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ ಅಂತ ನೋಡೋಣ. ಇವಳ ಹೆಸರು ಹನಿ ಅಂತ. ಇವಳಿಗೆ ಸ್ವಲ್ಪ ಹುಷಾರಿದ್ದಿಲ್ಲ. ಸೊ ಇಲ್ಲಿ ಈ ಹಳ್ಳಿಯಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಇಲ್ಲ. ಸೊ ಇವಳನ್ನ ಕರ್ಕೊಂಡೋಗಿ ನಿಮ್ಮೂರಲ್ಲಿ ತೋರಿಸು ಅಂತ ನಮ್ಮ ಅಕ್ಕ ಹೇಳಿದ್ಲು. ಸೊ ಅವಳನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಈ ಊರಿಗೆ ಬಂದಿದ್ದು ನಾನು. ಯಾಕಂದರೆ ಅವಳನ್ನ ನಾನು ತುಂಬ ಹಚ್ಕೊಂಡಿದ್ದೀನಿ. ಅವಳಂದ್ರೆ ನನಗೆ ತುಂಬ ಇಷ್ಟ. ಅವಳಿಗೆ ಸ್ವಲ್ಪ ನೋವಾದರೂ ನನಗೆ ತಡ್ಕೊಳಕ್ಕಾಗಲ್ಲ. ಅವಳಿಗೇನೋ ಸ್ವಲ್ಪ ಹೊಟ್ಟೆ ದಪ್ಪ ಆಗಿದೆ ಅಂತ ನಮ್ಮ ಅಕ್ಕ ಫೋನ್ ಮಾಡಿದ್ಲು. ಸೊ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ. ಅವಳಿಗೆ ಹಾಸ್ಪಿಟಲಿಗೆ ತೋರಿಸ್ಬೇಕು. ಹಾಗೆ ಮನೆಯೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ. ಇದಿನ್ನೂ ಮನೆ ರೀಸೆಂಟಾಗಿ ಕಟ್ಸಿರೋದು. ಇದ್ರದ್ದು ಇನ್ನೂ ತುಂಬ ಕೆಲಸ ಇದೆ, ಪೇಂಟಿಂಗು, ಆಲ್ಟ್ರೇಷನ್ನು, ತುಂಬ ಏನೋ ಕೆಲಸ ಇದೆ ಅಂತ. ಇನ್ನೂ ಈಗ ಸದ್ಯಕ್ಕೆ ಇಷ್ಟು ಕಟ್ಟಿ ಬಿಟ್ಟಿರೋದು. ಇವರು ಇಷ್ಟು ದಿನ ಊರು ಹೊರಗಡೆ ಇದ್ದರು. ಇವಾಗ ಇವ್ರದ್ದೇ ತೋಟದಲ್ಲಿ ಇಲ್ಲೇ ಮನೆ ಕಟ್ಕೊಂಡಿರೋಣ ಅಂತ ಇಲ್ಲಿ ಬಂದು ಮನೆ ಕಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಅವ್ರ ಮನೆ ಸುತ್ತಮುತ್ತಲೂ ಎಲ್ಲ ಫುಲ್ಲು ಅಡಿಕೆ ತೋಟಗಳೇ, ಅಡಿಕೆ ಮರನೇ ಇರೋದು. ಇವ್ರ ತೋಟದಲ್ಲಿ ಮಧ್ಯದಲ್ಲಿ ಮನೆ ಕಟ್ಟಿರೋದು. ನನಗಂತೂ ಈ ಥರ ನೇಚರ್ ತುಂಬಾ ಇಷ್ಟ. ಇವಳಿಗೂ ನನಗೂ ಡೆಡ್ ಅಪೋಸಿಟು. ಇವಳಿಗೆ ಸಿಟಿ ಅಂದರೆ ಇಷ್ಟ, ನನಗೆ ಹಳ್ಳಿ ಅಂದರೆ ಇಷ್ಟ. ಆದರೆ ಇವಳು ಬಂದು ಇಲ್ಲಿದ್ದಾಳೆ, ನಾನು ನೋಡಿದರೆ ಸಿಟಿ ಹರಿಹರದಲ್ಲಿದ್ದೀನಿ. ನನಗೆ ಈ ಥರ ಎಲ್ಲ ಮರಗಳ ಗಿಡಗಳು ಅಂದರೆ ತುಂಬ ಇಷ್ಟ, ಅದ್ರ ಮಧ್ಯೆ ಇರೋದು. ಇವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಆದರೂ ಯಾರಿಗೇನು ಇಷ್ಟ ಇರಲ್ಲೋ ದೇವ್ರು ಅದನ್ನೇ ಕೊಡೋದು. ಇವಳು ನನ್ನ ಅಕ್ಕ ಅಂತ ಹೇಳೋದಕ್ಕಿಂತ ನನ್ನ 2ನೇ ತಾಯಿ ಅಂತ ಹೇಳೋದ್ರಲ್ಲೇ ನನಗೆ ತುಂಬ ಖುಷಿ ಇದೆ. ಯಾಕೆ ಅಂದರೆ ಇವಳ ನನ್ನ ಬಾಂಡಿಂಗ್ ಅಂಥದ್ದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅವಳ ನನ್ನ ಬಾಂಡಿಂಗ್ ಬಗ್ಗೆ ಯಾಕೆ ಏನು ಅಂತ ಹೇಳ್ತೀನಿ.
ಯಾಕಂದರೆ ಈ ವಿಡಿಯೋ ಮುಗಿಸೋ ಟೈಮ್ ಬಂತು. ನಮ್ಮ ಹನಿನ ಕರ್ಕೊಂಡು ಹೋಗೋಕ್ಕೆ ನಾವು ಬೆಳಗ್ಗೆ ಮನೆ ಬಿಟ್ಟವರು, ಇವಾಗ ಹೋಗ್ತಾ ಇದ್ದೀವಿ. ಇವಳು ಹೇಗೆ ರೆಸ್ಪಾನ್ಸ್ ಮಾಡ್ತಾಳೋ, ಕುಂದಿರ್ತಾಳೋ ಇಲ್ವೋ, ಹಠ ಮಾಡ್ತಾಳೋ ಅಂತಂದೇ ಚಿಂತೆ ಆಗಿಬಿಟ್ಟಿದೆ ನನಗೆ, ಹೇಗೆ ಕರ್ಕೊಂಡು ಹೋಗೋದು ಅಂತಂದು. ಸೊ ಹೇಗಾರ ಆಗಲಿ ಅಂತ ದೇವ್ರ ಮೇಲೆ ಭಾರ ಹಾಕಿ, ಒಟ್ಟು ನನಗೆ ಹನಿ ಹುಷಾರಾಗಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿರೋದು. ಸೊ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಅಂದ್ಕೊಂಡಂಗೆ ಅವಳು ತುಂಬ ಚೆನ್ನಾಗಿ ನನ್ನ ಜೊತೆಗೆ ಅಡ್ಜಸ್ಟ್ ಆದಳು. ನೋಡ್ರಿ, ರೋಡೆಲ್ಲ ನೋಡ್ಕೊತ ಆರಾಮಾಗಿ ಬಂದಳು, ನನಗೆ ಏನೂ ತೊಂದರೆ ಕೊಟ್ಟಿಲ್ಲ ಅವಳು ಪಾಪ. ಫೈನಲಾಗಿ ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ ದಾವಣಗೆರೆಗೆ. ಹನಿಗೆ ಏನಾಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಶುಭವಾಗಲಿ.